ಸ್ನೇಹಿತರೆ ನಮಸ್ಕಾರ. ನಾನು ಪರಶುರಾಮ್ ಪೇಟ್ಕರ್. ಸದ್ಯ ನಾನು ಮುಧೋಳ ತಾಲೂಕಿನ ಕಿಶೋರ್ ಗ್ರಾಮದಲ್ಲಿದ್ದೀನಿ. ಸೊ ಈಗ ನೋಡ್ತಾ ಇದ್ರಿ ಹಿಂದ್ಗಡೆ ಪ್ರಗತಿಪರ ರೈತರಾದಂಥ ಗೋವಿಂದಪ್ಪ ಬೆಳಗಣ್ಣವರವರು ಮಂಜು ಲಕ್ಕಮ್ಮ ಅಲ್ಲ ಪ್ರಗತಿಪರ ರೈತರಾದಂಥ ಮಂಜು ಲಕ್ಕಮ್ಮ ಅವರು ಮತ್ತು ಗೋವಿಂದಪ್ಪ ಬೆಳಗಣ್ಣವರವರು ವಿಶೇಷವಾಗಿ ಈ ಕಡಿಮೆ ನೀರನ್ನು ಬಳಸಿ ಚೆಂಡು ಹೂವನ್ನು ಬೆಳೆದಿದ್ದಾರೆ. ಸೊ ಅದ್ಭುತವಾದಂಥ ಬೆಳೆಯನ್ನು ಬೆಳೆದಿದ್ದಾರೆ. ಸೊ ಭರ್ಪೂರ ಬೆಳೆಯನ್ನು ಬೆಳೆದು ತಮ್ಮ ಆದಾಯವನ್ನು ವೃದ್ಧಿಸಿಕೊಂಡಿದ್ದಾರೆ. ಸೊ ಈಗಾಗಲೇ ನೋಡ್ತಾ ಇದ್ದೀರಿ ಹಿಂದ್ಗಡೆ. ಸೊ ಅದ್ಭುತವಾದ ಬೆಳೆಯನ್ನು ಬೆಳೆದಿದ್ದಾರೆ. ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ಗೋವಿಂದಪ್ಪ ಬೆಳಗಣ್ಣವ್ರು ಅಂತ ಹೇಳಿರಿ. ನಾವು ಕಿಶೋರಿಂದ ನಾವು ಇದು ಎಕರೆಕ್ಕೆ 6ರಿಂದ 6.5 ಸಾವಿರ ಅಗಿಕೊಂಡಿರ್ತಾವ್ರಿ. ಎಕರೆಕ್ಕೆ 6ರಿಂದ 6.5 ಸಾವಿರ ಅಗಿಕೊಂಡ್ರೆ ನಮ್ದು ಒಟ್ಟು ಟೋಟಲ್ 2 ಎಕರೆಕ್ಕೆ 12,600 ಅಗಿಕೊಂಡಿಸಿವ್ರಿ. 12,600 ಅಗಿಕೊಂಡಿಸಿವ್ರಿ. ಅಗಿ ಏನು ಒಂದು ಫೇಲ್ ಆಗಲಾರ್ದ ಎದ್ದು ರೀ. ಈಗ ಒಂದು ಸ್ವಲ್ಪ ಕೀಡಿ ಪಾಡಿ ಒಂದು ಸ್ವಲ್ಪ ಹೂವಿಗೆ ಭಾಳ ಕಿರಿಕಿರಿ ಮಾಡಕತ್ತೈತ್ರಿ. ಅವನ ಕೀಟನಾಶಕ ಇನ್ನು ಯಾವ್ದು ತೊಗೋಬೇಕಂತೇಳಿ ಇಲ್ಲಿ ತನಕ ತೊಗೋತ ಬಂದಿದ್ರಿ. ಇನ್ನೊಂದು ಯಾವ್ದಾರು ಚೇಂಜ್ ಮಾಡಿ ಮತ್ತೊಂದು ಯಾವ್ದು ಕೀಟನಾಶಕ ಬಳಸ್ಬೇಕಂತೇಳಿ ನಮ್ಗೆ ಬಾಗ್ಲ ಬೆಳೆಸಿದವ್ರದ್ದು ಬರ್ತಾರ್ರಿ ಲಕ್ಕಮ್ಮ, ಮಂಜು ಲಕ್ಕಮ್ಮ ಅಂತೇಳಿ. ಅವ್ರು ನಾವು ವಿಚಾರ ಮಾಡ್ಕೊಂಡ ಈಗ ಹೂವಿನ ಕೀಡಿ ಐತ್ರಿ. ಈಗ ಓದೋದು ಗಿಡಗಳಿಗೆ ಏನು ಇಲ್ರಿ, ಹೂವಿನ ಕೀಡಿ ಐತಿ. ಆ ಹೂವಿನ ಕೀಡಿಗೆ ಏನು ತೊಗೋಬೇಕಂತೇಳಿ ನಾಳೆಗೆ ಇವತ್ತು ಚೇಂಜ್ ಮಾಡಿ ಡಿಸಿಷನ್ ಮಾಡ್ಕೊಂಡು ನಾಳೆ ಹೊಡಿಬೇಕ್ರಿ. ಈಗ ನಾವು ಇದನ್ನ ಮಾರ್ಕೆಟ್ಗೆ ಲೋಕಲ್ ಮಾರ್ತೀವಿ ರೀ. ಲೋಕಲ್ ಮಾರಿದ್ದು ಒಟ್ಟು ಲಾಭ ಆಕೈತ್ರಿ. ಬಾಂಬೆಗೆ ಮಾಡಿದಟ ದಲಾಲ್ರ ಕಮಿಷನ್ ಅದು ಇದು ಒಟ್ಟು ಅಲ್ಲಿಟ ಪ್ರಾಫಿಟ್ ಕಡಿಮೆ ಆಕತ್ರಿ. ಈಗ ಬಾಂಬೆ ಕಾಸು ಹಾಕತ್ತೀವಿ ರೀ. ಮತ್ತು ಇದಕ್ಕಿಂತ ಇನ್ನೊಂದು ಸ್ವಲ್ಪ ಆದ್ರೆ ನಮ್ಗೆ ಒಟ್ಟು ಲಾಭದಾಯಕ ಚಲೋ ಆಕತ್ರಿ. ಈಗ ಒಟ್ಟು ರೇಟ ಮಳೆಗಾಲದಾಗ ಎಲ್ಲ ಕಡೆ ಹೂ ಬಂದಿರ್ತೈತಿ. ಒಂದು ಸ್ವಲ್ಪ ರೇಟ್ ಡಿಮ್ ಆಗೈತಿ. ಬ್ಯಾಸ್ಗ್ಯಾನ ರೇಟ್ ಆದ್ರೆ ಅಂಕರ ಎಕರೆಕ್ಕೆ 4-5 ಸಾವಿರ ತನಕ ಲಾಭ ಐತ್ರಿ ಇದ್ರದ್ದು. ಒಂದು ಎಕರೆಗೆ 4-5 ಸಾವಿರ ಬ್ಯಾಸ್ಗ್ಯಾಗ ಬೆಳ್ದಾವ ಮಂಜು ಲಕ್ಕಮ್ಮ ಅವ್ರು 4ರಿಂದ 5 ಸಾವಿರ ಆಗೈತೆ. ಒಂದು 4ರಿಂದ 5 ಲಕ್ಷ 4ರಿಂದ 5 ಲಕ್ಷ ಆಗೈತೆ ಒಂದು ಎಕರೆಗೆ. ಈಗ ನಮ್ಮ ಒಟ್ಟು ಮಳೆಗಾಲದಾಗ ಆ ಕಡೆ ಹೂ ಬಂದ್ಸಲ ನಮ್ಮ ಒಟ್ಟು ಕಡಿಮೆ ಆಕಾವ್ರಿ. ಇಳುವರಿ ಇಂತಲೇ ಚಲೋ ಬರ್ತದ್ರಿ. ಬೆಳೆ ಫುಲ್ ಬೆಳೆದೈತಿ. ಇಳುವರಿ ಬರೋ ಲೆಕ್ಕಕ್ಕೆ ಬರ್ತದ್ರಿ. ಆದ್ರೆ ರೇಟ್ನ ಒಂದು ಸ್ವಲ್ಪ ಆಗಿಂದ ಬ್ಯಾಸ್ಗ್ಯಾಗ ನೀರು ಇರಂಗಿಲ್ಲ. ಅವಾಗ ಬೋರ್ಗಳು ಹೋಗಿರ್ತಾವೆ, ಹೂ ಕಡಿಮೆ ಇರ್ತೈತ್ರಿ. ಅವಾಗ ರೇಟ್ ಹೆಚ್ಚು ಸಿಗ್ತೈತ್ರಿ. ಈಗ ಆ ಕಡೆ ರೈತರು ಎಲ್ಲರಿಗೂ ಹೂ ಹಚ್ಚಿರ್ತಾರೆ, ಒಂದು ರೇಟ್ ಕಡಿಮೆ ಆಕತ್ರಿ. ಈಗ ಹನಿ ನೀರಾವರಿ ರೀ, ಡ್ರಿಪ್ ರೀ. ಮತ್ತು ಡ್ರಿಪ್ ಈ ಹೂವಿಗೆ ಅಂತಲೇ ಈ ಹಾಯಿ ನೀರಿಗೆ ಉಪಯೋಗ ಆಗೋದಿಲ್ರಿ. ಡ್ರಿಪ್ಪನೇ ಬೇಕ್ರಿ. ಮತ್ತು ಡ್ರಿಪ್ ಈಗ 6 ಫುಟ್ ಸಾಲ ಹಚ್ಚಿವ್ರಿ ನಾವು. 6 ಫುಟ್ ಸಾಲ ಹಚ್ಚಿರ 6 ಫುಟ್ ಎಲ್ಲ ಕೂಡ್ಕೊಂಡೈತಿ. ಈಗ ಅದು ಕೂಡ್ಕೊಂಡೈತಿ ಅಂದ್ರೆ ಅದ್ರ ಒಳಗೆ ಗೊಬ್ಬರ ಹಾಕೋದು ಕೈಲಿ ಗೊಬ್ಬರ ಹಾಕಕ್ಕೆ ಬರಂಗಿಲ್ಲ ರೀ. ಡ್ರಿಪ್ ಮುಖಾಂತರ ಬಿಟ್ಟಾಗ ಗೊಬ್ಬರ ನಿಲ್ಲುತ್ತೈತೆ ಅದಕ್ಕೆ. ಮತ್ತು ನಾವು ಹಂಗೆ ಏನಾರ ಹೊಯ್ ನೀರು ಕೆನಾಲ್ ನೀರು ಹಾಸಿ ಮತ್ತು ನಾವು ಏನಾರ ಮಾಡಿದ್ರೆ ಅದಕ್ಕೆ ಸಾಧ್ಯ ಆಗೋದಿಲ್ಲ ರೀ. ಡ್ರಿಪ್ ಮುಖಾಂತರ ಗೊಬ್ಬರ ಬಿಟ್ಟರೆ ಅದು ಅಲ್ಲಿ ಬಡ್ಯಾಗ ನೇರವಾಗಿ ಬೇರಿಗೆ ಹೋಗತ್ರಿ ಅದು. ಮತ್ತು ಈಗ 3 ಫುಟ್ 6 ಫುಟ್ ಹಚ್ಚಿದ್ದು ಕುಡಿಯುತ್ತೆ ಅಂದ್ರೆ ನಾವು ಒಳಗೆ ಕೈ ಹಾಕಿ ಎಲ್ಲಿ ಗೊಬ್ಬರ ಹಾಕಕ್ಕೆ ಸಹ ಬರ್ತದ್ರಿ. ಅದು ಬರಂಗಿಲ್ಲ. ಡ್ರಿಪ್ ಮುಖಾಂತರ ಅದು ಏನು ಬಿಡ್ಬೇಕಾದ ಒಂದು ನೀರು ಬಿಟ್ಟು ಒಂದು ನೀರು ಹಸಿಕ್ಲು ಒಂದು ನೀರಿಗೆ ಎಕರೆಕ್ಕೆ 1 ಕೆಜಿ 1.5 ಕೆಜಿ ಬಿಡತ್ತೀವಿ ರೀ. ಎಕರೆಕ್ಕೆ 1 ಕೆಜಿ 1.5 ಕೆಜಿ ಬಿಟ್ಟು ಅಷ್ಟು ನೀರು 2 ನೀರು ಬೇಮ್ರಿ. ಎಷ್ಟು ಬರುತ್ತೆ ಇದು? ಈಗ ಮಂಜು ಲಕ್ಕಮ್ಮಂದ ಒಂದು 13-14 ಟನ್ನಿನ ತನಕ ಬಂದತ್ರಿ. ಅವನು ಇನ್ನೂ ಎಕರೆಕ್ಕೆ ಇನ್ನೂ ಒಂದು 2 ಟನ್ ಬರೋ ಸಂಭೋಗ ಇತ್ತು. ಅದು ಒಂದಿಟ ಏನೋ ನೋಡಿ ಕರಿ ಇದು ಬಿದ್ದ ಕೇಸಿ ಹೂವು ಕಪ್ಪ ಹಾಕೈತ್ರಿ. ತೆಗೆದು ಬಿಟ್ಟವ, ಹೂ ಡ್ಯಾಮೇಜ್ ಆಗತ್ತಾನ. ಅದು ಎಕರೆಕ್ಕೆ 14-15 ಮಹಾರಾಷ್ಟ್ರದಾಗ ಒಬ್ಬ ಬೆಳೆದಿದ್ರಿ, ಅಲ್ಲಿ ಹೋಗಿದ್ವು. ಅವ್ನು 20 ಟನ್ ಬಂದಿತ್ರಿ. ಅವ್ನು ನೀವು ಎಷ್ಟು ನಿರೀಕ್ಷೆ ಮಾಡಿದ್ರಿ? ನಮ್ಮ ನಿರೀಕ್ಷೆ ಅದ ರೀ. ಈಗ ಅದು 12-13 ಬರ್ಬೋದು ಅಂತ ನಿರೀಕ್ಷೆ ಐತ್ರಿ. ಅದು 12 ಬೆಳೆ ನೋಡಿದ್ರೆ ಬರ್ಬೋದ್ರಿ. ಮತ್ತು ಏನು ರೋಗ ರುಜಿಗಳು ಯಾರ ಕೈಯೂ ರೀ ಏನಾರ ರೋಗ ಗೊತ್ತಾಯ್ತಿದ್ವು ಅಂದ್ರೆ ಮತ್ತೆ ಇನ್ನು ಮಳೆಗಾಲ ಒಂದು ಬರ್ತಲ್ಲ, ದೊಡ್ಡ ಮಳೆಗಾಲ ಭಾಳ ಆದವು ಅಂದ್ರೆ ಗಿಡ ಡ್ಯಾಮೇಜ್ ಆಕಾವ್ರಿ. ಗಿಡ ಸ್ವಲ್ಪ ಡ್ಯಾಮೇಜ್ ಆಕಾವು. ಮತ್ತು ಏನಾರ ಕಡಿಮೆ ಆದ್ರೆ ಆಗ್ಬೋದು ರೀ. ಮತ್ತು ಬಿಸಿಲು ಹೆಂಗೆ ತೆರ್ತೈತೆ ಹಂಗೆ ಮಳೆಗಾಲ ಕಡಿಮೆ ಆಗಿ ಬಿಸಿಲು ತೆರೆದಷ್ಟು ಗಿಡ ತಾಳ್ಕಿ ಬರ್ತೈತಿ. ಮುಂದೆ ದಿವ್ಸ ಹೆಚ್ಚು ಜಾಗ್ತದೆ ರೀ. ಮತ್ತು ಇದು ಹಚ್ಚಿದ 50ನೇ ದಿವ್ಸಕ್ಕೆ ಕಟಾವು ಚಾಲು ಆತ್ರಿ. ನಮ್ದು 50ನೇ ದಿವ್ಸಕ್ಕೆ ಕಟಾವು ಚಾಲು ಆಯ್ತು. ಇನ್ನು 2 ತಿಂಗಳು ಬರ್ತೈತೆ ರೀ. 2 ಎಷ್ಟು ಕಟಾವು ಮಾಡ್ಬೋದು ನೀವು? ಇನ್ನು 10-15 ಆಗ್ಬೋದು ರೀ. ಇನ್ನೂ 10-15 ಕಟಾವು ಆರಾಮ ಆಕೈತಿ. ಒಂದೊಂದು ಕಟಾವ್ ರೀ ಮೊದಲೇ ಕಟಾವ ಭಾಳ ಬರೋದಿಲ್ಲ ರೀ. ಮೊದಲೇ ಕಟಾವು ಸುಮ್ಮ ಒಂದು ಸ್ವಲ್ಪ ಬರ್ತದೆ ರೀ.
ಎರಡನೇ ಕಟಾವ ರಾಸ್ ಬರ್ತದ್ರಿ. ಮೂರನೇ ಕಟಾವ್ ಅಂತ ಹಿಡಿದು ಚಾಲು ರೀ. ಮೂರನೇ ಕಟಾವ್ ಅಂತ ಹಿಡಿದ್ರಿ 10 ಕಟಾವ್ ಅಂತನ ಭಾಳ ಭರ್ಜರಿ ಬರ್ತದ್ರಿ. 10ನೇ ಕಟಾವ್ ತನ ಎಷ್ಟು ಟನ್ ಬರ್ಬೋದು ಹೂವು ಅಂತ? ಅದ ಒಂದ್ ಕಟಾವ್ರಿ, ಒಂದ್ ಕಟಾವಿಗೆ ಒಂದ್ ಎಕರೆಕ್ ಒಂದೊಂದ್ ಟನ್ ಬರ್ಬೋದ್ರಿ. ಅದು 10-15 ಕಟಾವ್ ಅಕಾವ್ರಿ. 10-15 ಟನ್ ಲೆಕ್ಕ ಅದಾವ್ರಿ. ಒಂದ್ ಕಟಾವಿಗೆ 1 ಟನ್, ಎಕರೆಕ್ 1 ಟನ್ ಬರ್ಬೋದು. ನೀರ್ ಇಲ್ದವ್ರಿಗ್ರಿ ಇದು ಅವಶ್ಯವಾದ ಬೆಳೆ ರೀ. ನೀರ್ ನಮ್ಗ ಕಬ್ಬಿಗೆ ಹಾಸಿ ನೀರ್ ಸಿಗಂಗಿಲ್ಲ ನಮಗ. ಕಬ್ಬಿಗೆ ಹಾಸ್ಬಿಟ್ಟು ನೀರ್ ಹಂಗ ಸಿಗಲಾರ ಟೈಮ್ನಾಗ ಏನೈತ್ಲೆ, ದಿವ್ಸಕ್ಕೆ ಒಂದು ಚೆರಿಗೆ ಬಿದ್ರೆ ಸಾಕ್ರಿ. ಡ್ರಿಪ್ ಮುಖಾಂತರ ಒಂದ್ ಚೆರಿಗೆ ನೀರ್ ಬಿದ್ರೆ ಅದ ಉಳಿದ ಹೊಲನು ಫಲವತ್ತು ಕಳ್ಕೊಳಂಗಲ್ರಿ ನಡಿಯುಂದು. ಮತ್ತ ಕಸ ಎಲ್ಲಾ ಮತ್ತರಿಂದ ಕಡಿಮೆ ಆಗದ್ರಿ ಡ್ರಿಪ್ಪಿಗೆ. ಅದು ಗಿಡದ ಬಡ್ಡಿಗೆ ಅಷ್ಟೇ ನೀರ್ ಬಿದ್ದು ಅಲ್ಲೇ ಒಂದ್ ಸ್ವಲ್ಪ ಮೊದಲು 1-2 ಸರ್ತಿ ಕಸ ತೆಗಿಸ್ಕೊತದ್ರಿ. ಇಕ್ಕಟ್ಟು ಗಿಡದಾಗ ಅದು ಕಸನೂ ಇರೋದಿಲ್ಲ, ಮತ್ ನೀರಿಗೆ ಅದು ಭಾಳ ಸಹಾಯ ಆಕತ್ರಿ ಅದು ಡ್ರಿಪ್.